ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ. ತಮ್ಮ ಹೇಮಾ ಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ಸರ್ಪದೋಷ ನಿವಾರಣೆಗಾಗಿ ಅನೇಕ ಪುಣ್ಯಕ್ಷೇತ್ರಗಳಿವೆ. ಅದರಲ್ಲಿ ವಿದುರಾಶ್ವತ್ಥ ಕೂಡ ಒಂದು. ವಿದುರಾಶ್ವತ್ಥ ಇರುವುದು ಬೆಂಗಳೂರಿನಿಂದ 92 ಕಿಲೋಮೀಟರ್ ಆದರೆ ಚಿಕ್ಕಬಳ್ಳಾಪುರದಿಂದ 42 ಕಿಲೋಮೀಟರ್ ಆಗುತ್ತೆ. ಹಾಗೆ ಗೌರಿಬಿದನೂರಿಂದ 5-6 ಕಿಲೋಮೀಟರು ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿರುವ ವಿದುರಾಶ್ವತ್ಥ ಪುರಾಣ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ವಿದುರನು ಇಲ್ಲಿ ಅಶ್ವತ್ಥ ಮರವನ್ನು ನೆಟ್ಟಿ ಪೂಜಿಸಿದ್ದರಿಂದ ಈ ಹೆಸರು ಬಂದಿದೆ ಎಂದು ಹೇಳ್ತಾರೆ. ಹಾಗೆಯೇ ವಿದುರನು ಈ ವೃಕ್ಷವನ್ನೇ ಪೂಜಿಸುತ್ತಾ ಇಲ್ಲಿಯೇ ಮೋಕ್ಷ ಪಡೆದರು ಎಂದು ಹೇಳುತ್ತಾರೆ. ವಿದುರನ ಗುರುಗಳಾದ ಮೈತ್ರೇಯ ಮುನಿಗಳು ಈ ವೃಕ್ಷಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಆಹ್ವಾನಿಸಿ ಪ್ರತಿಷ್ಠಾಪಿಸಿದರು ಎಂದು ಸಹ ಹೇಳುತ್ತಾರೆ. ಈಗ ಆ ಮರವಿದ್ದ ಸ್ಥಳದಲ್ಲಿ ವಿದುರನೇ ಸ್ಥಾಪಿಸಿದ ಎಂದು ಹೇಳಲಾಗಿರುವ ಅಶ್ವತ್ಥ ನಾರಾಯಣನ ದೇವಾಲಯವಿದೆ. ಈ ದೇವಾಲಯ ಆವರಣದಲ್ಲಿ ಅನೇಕ ಅಶ್ವತ್ಥ ಮರಗಳಿವೆ. ಹಾಗೆಯೇ ಈ ದೇವಾಲಯದ ಆವರಣದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ನಾಗರ ಕಲ್ಲುಗಳನ್ನು ಸ್ಥಾಪಿಸಲಾಗಿದೆ. ಅಶ್ವತ್ಥ ಮರದ ಅಡಿಯಲ್ಲಿ ನಾಗರ ಕಲ್ಲುಗಳನ್ನು ಸ್ಥಾಪಿಸಿ ಪೂಜಿಸುವುದರಿಂದ ಅನೇಕ ನಾಗದೋಷ ಹಾಗೂ ಇಷ್ಟಾರ್ಥ ನೆರವೇರುತ್ತದೆ ಎಂಬ ನಂಬಿಕೆಯಿಂದ ಅನಾದಿ ಕಾಲದಿಂದಲೂ ಇಲ್ಲಿ ನಾಗರ ಕಲ್ಲುಗಳನ್ನು ಭಕ್ತರು ಸ್ಥಾಪಿಸುತ್ತಾ ಬಂದಿದ್ದಾರೆ ಎಂದು ಹೇಳಲಾಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ನಾಗರ ಕಲ್ಲು ಸ್ಥಾಪಿಸಿ ಪೂಜಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇಂದ ಇಲ್ಲಿ ದೇವಾಲಯ ಆವರಣದಲ್ಲಿ ಕಾಶಿ ವಿಶ್ವೇಶ್ವರ, ವೀರಾಂಜನೇಯ, ಚನ್ನಕೇಶವ ಹಾಗೂ ಗಣಪತಿಯ ದೇವಾಲಯವಿದೆ.
ವರ್ಷ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ವಿದುರಾಶ್ವತ್ಥದ ಮತ್ತೊಂದು ವಿಶೇಷವೇನೆಂದರೆ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಸಹ ಕರೆಯುತ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಪಂಜಾಬಿನ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ಹೇಗೆ ಹತ್ಯೆ ಮಾಡಿದರೋ ಅದೇ ಮಾದರಿಯಲ್ಲಿ ಇಲ್ಲೂ ಸಹ 1938 ಏಪ್ರಿಲ್ 25ರಂದು ಧ್ವಜ ಸತ್ಯಾಗ್ರಹ ಮಾಡುತ್ತಿದ್ದ ಹೋರಾಟಗಾರರ ಮೇಲೆ ಗೋಲಿಬಾರ್ ಮಾಡಿ 32 ಜನರ ಹತ್ಯೆ ಮಾಡಿದ್ದರು. ಈಗ ಅದೇ ಸ್ಥಳದಲ್ಲಿ ವೀರಸೌಧ ಹಾಗೂ ಸ್ತೂಪ ಸ್ಥಾಪಿಸಲಾಗಿದೆ. ನಾವು ಹೋದಾಗ ಸಂಜೆ ಆಗಿದ್ದರಿಂದ ವೀರಸೌಧ ಹಾಗೂ ಸ್ತೂಪನ ನೋಡೋದಕ್ಕೆ ಹೋಗೋದಕ್ಕಾಗಲಿಲ್ಲ. ವಿದುರಾಶ್ವತ್ಥಕ್ಕೆ ಹೋದಾಗ ಇಲ್ಲಿಗೂ ಸಹ ಭೇಟಿ ನೀಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಲೈಕ್ ಕೊಡಲ್ಲ, ಪ್ಲೀಸ್ ಲೈಕ್ ಕೊಡಿ. ಏನಕ್ಕೆ ಲೈಕ್ ಕೊಡಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಎಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿ ಮತ್ತೆ ಅದನ್ನು ಎಡಿಟಿಂಗ್ ಎಲ್ಲ ಮಾಡಿ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ. ಆ ಶ್ರಮ ಸಾರ್ಥಕ ಆಗಬೇಕು ಅಂತ ಅಂದರೆ ನೀವು ಕೊಡೋ ಒಂದು ಲೈಕು ಹಾಗೆ ನೀವು ಕೊಡೋ ಒಂದು ಕಮೆಂಟಿಂದ. ಅದೊಂದು ಹುಡುಗಿ ದೋಸೆ ತಗೊಂಡು ತಿಂತೈತೆ. ತಿನ್ನು ತಿನ್ನು ನೀನು. ಮನೆಗೆ ಬರೋದು ಲೇಟ್ ಆಗ್ತಾ ಇದ್ದಿದ್ದರಿಂದ ನಾವು ಹೊರಗಡೆನೇ ಎಲ್ಲರೂ ಅವ್ರವ್ರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ತುಮಕೂರು ಹತ್ರ ಬರ್ತಾ ಪಟಾಣಿ ಮಾರ್ತಾಯಿದ್ರು. ಹಾಗಾಗಿ ತುಮಕೂರಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಲ್ಲ, ಅಲ್ಲಿ 2.5 kgಗೆ 100 ರೂಪೀಸ್ ಹೇಳ್ತಾಯಿದ್ರು. ನಮ್ಗೆ ಬೇಕಿತ್ತು ಮತ್ತು ಚೆನ್ನಾಗೂ ಇದೆ, ಬಲ್ತಿದೆ ಮತ್ತು ಹಾಗೆ ಚೆನ್ನಾಗೂ ಇತ್ತು. ಹಾಗಾಗಿ 2.5 kg ತೊಗೊಂಡು ಬಂದೆ.